ರಾಘೋಪುರದಲ್ಲಿ ತೇಜಸ್ವಿ ಯಾದವ್ಗೆ ಅಲ್ಪ ಮುನ್ನಡೆ, ಕೇವಲ 3525 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ತೇಜಸ್ವಿ ಯಾದವ್. ಬಿಜೆಪಿಯ ಸತೀಶ್ ಕುಮಾರ್ ವಿರುದ್ಧ ಮುನ್ನಡೆ. ಮತ್ತೊಂದಷ್ಟು ಸುತ್ತುಗಳ ಮತ ಎಣಿಕೆ ಕಾರ್ಯ ಬಾಕಿ ಉಳಿದಿದೆ. ಆದರೆ ಒಂದು ಟಫ್ ಕಾಂಪಿಟೇಷನ್ ಅಂತೂ ಕಂಡು ಬರ್ತಾ ಇದೆ ತೇಜಸ್ವಿ ಯಾದವ್ ಹಾಗೆ ಎನ್ಡಿಎನ ಸತೀಶ್ ಕುಮಾರ್ ಅವರ ನಡುವೆ. ರಾಘೋಪುರದಲ್ಲಿ ತೇಜಸ್ವಿ ಯಾದವ್ ಅವರಿಗೆ ಅಲ್ಪ ಮುನ್ನಡೆ. ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿದ್ರು ಮಹಾಗಠಬಂಧನ್ ಕಡೆಯಿಂದ. ಈ ಬಾರಿ ಸಂಪೂರ್ಣ ನೆಕ್ ಟು ನೆಕ್ ಫೈಟ್ ಆಗುತ್ತೆ ಎನ್ಡಿಎ ಹಾಗೆ ಮಹಾಗಠಬಂಧನ್ ನಡುವೆ ಅನ್ನೋ ವಿಶ್ವಾಸದಲ್ಲಿದೆ. ಇನ್ಫ್ಯಾಕ್ಟ್ ಬದಲಾವಣೆಯ ಬಿರುಗಾಳಿ ಬೀಸ್ತಾ ಇದೆ. ನಿತೀಶ್ ಕುಮಾರ್ ಅವರ ಸುದೀರ್ಘ ಅವಧಿಯ ಆಡಳಿತಕ್ಕೆ ಕೊನೆ ಹಾಡೋ ಸಮಯ ಬಂದಿದೆ ಅನ್ನೋ ವಿಶ್ವಾಸದಲ್ಲಿದ್ದ ತೇಜಸ್ವಿ ಯಾದವ್ ಅವರಿಗೆ ಸದ್ಯಕ್ಕೆ ಅವರ ಕ್ಷೇತ್ರವನ್ನು ಉಳಿಸಿಕೊಳ್ಳೋದೇ ಪ್ರಯಾಸದಾಯಕ ಆದಂತೆ ಕಂಡು ಬರ್ತಾ ಇದೆ. 3000 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ತೇಜಸ್ವಿ ಯಾದವ್. ಇನ್ನು ಎನ್ಡಿಎ ಪ್ರಚಂಡ ಗೆಲುವಿಗೆ ಕಾರಣವಾಗಿದ್ದು ಅತಿ ಹಿಂದುಳಿದ ವರ್ಗ ಇಬಿಸಿ. ಬಿಹಾರದಲ್ಲಿ ಅತ್ಯುತ್ತಮ ಸಾಧನೆಯನ್ನ ಮಾಡಿದ್ದಾರೆ ಅವರು. ಮೋದಿಯ ಕಮಾಲ್ ಕೂಡ ಇಲ್ಲಿ ವರ್ಕ್ ಆಗಿದೆ. ಇನ್ನು ಬಿಹಾರದಲ್ಲಿ ಮಹಿಳಾ ಮತದಾರರು ಕೈ ಹಿಡಿದಿದ್ದಾರೆ ಅಂತ ಹೇಳಿ ಬಹುಶಃ ಇದು ನಿತೀಶ್ ಕುಮಾರ್ ಅವರ ಪ್ರತಿಕ್ರಿಯೆ ಭಾಗ. ಸಂಭ್ರಮಾಚರಣೆಯ ದೃಶ್ಯಗಳನ್ನ ಮತ್ತೊಮ್ಮೆ ಗಮನಿಸ್ತಾ ಇದ್ರಿ. ಹಾಗೆ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇರೋ ಹಾಗೆ ಕ್ವಿಕ್ ಆಗಿ ಮತ್ತೊಂದ್ಸತಿ 208 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎನ್ಡಿಎ. ಮಹಾಗಠಬಂಧನ್ 28 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಈವರೆಗೆ ಯಶಸ್ವಿಯಾಗಿದೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬಿಜೆಪಿ 96 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ ಜೆಡಿಯು 84, ಆರ್ಜೆಡಿ 24 ಹಾಗೆ ಕಾಂಗ್ರೆಸ್ ಒಂದೇ ಒಂದು ಕ್ಷೇತ್ರದಲ್ಲಿ ಇನ್ನು ಪ್ರಯಾಸದಾಯಕ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಎಲೆಕ್ಷನ್ ಅಲ್ಲಿ ಎನ್ಡಿಎ 190ಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತಾ ಇರುವಂತಹದ್ದು. ನಿರೀಕ್ಷೆ ಮೀರಿ ಗೆಲುವನ್ನು ನಾವು ಸಾಧಿಸಿದ್ದೇವೆ. ಎಲ್ಲರೂ ನಿರೀಕ್ಷೆ ಮಾಡಿದ್ರು ದೊಡ್ಡ ಗೆಲುವು ಆಗುತ್ತೆ ಅಂತ, ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗೆಲುವಾಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಬಹುಶಃ ಪ್ರಧಾನಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರ ನೇತೃತ್ವ, ನಿತೀಶ್ ಕುಮಾರ್ ಅವರ ಒಂದು ಆಡಳಿತ ಇವೆಲ್ಲಕ್ಕೂ ಸಹ ಜನ ಮೆಚ್ಚುಗೆ ವ್ಯಕ್ತಪಡಿಸಿ ಈ ದೊಡ್ಡ ಒಂದು ಗೆಲುವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಬಿಹಾರ್ ಜನತೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬಹುಶಃ ಕಾಂಗ್ರೆಸ್ ದಯನೀಯ ಸೋಲನ್ನು ಅನುಭವಿಸಿರುವಂಥದ್ದು ರಾಹುಲ್ ಗಾಂಧಿಯವರ ನೇತೃತ್ವವನ್ನು ಜನ ಒಪ್ಪಿಲ್ಲ ಅನ್ನುವಂಥದ್ದು ಇದರಿಂದ ಸಾಬೀತಾಗಿದೆ. ಇದೆಲ್ಲದರ ಪರಿಣಾಮ ಬರುವಂಥ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕ್ಷೇತ್ರಗಳಲ್ಲೂ ದೊಡ್ಡ ಸಾಧನೆಯನ್ನು ಮಾಡೋರಿದೆ. ಕರ್ನಾಟಕದಲ್ಲೂ ಸಹ ಇದೇ ರೀತಿಯ ಒಂದು ಗೆಲುವನ್ನು ಸಾಧಿಸಬೇಕು ಅಂತೇಳಿ ಈಗಲಿಂದಲೇ ಪ್ರಯತ್ನ ಮಾಡ್ತಾ ಇದ್ದೇವೆ. ನೋಡೋಣ ಏನಾಗುತ್ತೆ ಅಂತ. ನಮ್ಮ ಪ್ರಯತ್ನ ನಾವು ಮುಂದುವರಿಸ್ತಾ ಇದ್ದೇವೆ. ಬಿಹಾರ್ ಎಲೆಕ್ಷನ್ನಲ್ಲಿ ಎನ್ಡಿಎ 190ಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತಾ ಇರುವಂತಹದ್ದು. ನಿರೀಕ್ಷೆ ಮೀರಿ ಗೆಲುವನ್ನು ನಾವು ಸಾಧಿಸಿದ್ದೇವೆ. ಎಲ್ಲರೂ ನಿರೀಕ್ಷೆ ಮಾಡಿದ್ರು ದೊಡ್ಡ ಗೆಲುವು ಆಗುತ್ತೆ ಅಂತ, ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗೆಲುವಾಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಬಹುಶಃ ಪ್ರಧಾನಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರ ನೇತೃತ್ವ, ನಿತೀಶ್ ಕುಮಾರ್ ಅವರ ಒಂದು ಆಡಳಿತ ಇವೆಲ್ಲಕ್ಕೂ ಸಹ ಜನ ಮೆಚ್ಚುಗೆ ವ್ಯಕ್ತಪಡಿಸಿ ಈ ದೊಡ್ಡ ಒಂದು ಗೆಲುವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಬಿಹಾರ್ ಜನತೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬಹುಶಃ ಕಾಂಗ್ರೆಸ್ ಜನ ಕೊಟ್ಟಂತ ತೀರ್ಪನ್ನು ಒಪ್ಕೋಬೇಕಲ್ಲ. ನೋಡೋಣ, ನನಗೆ ಗೊತ್ತಿಲ್ಲ, ಅಲ್ಲಿ ಹೋಗಿಲ್ಲ, ಯಾಕೆ ಹಿನ್ನಡೆಯಾಗಿದೆ ಏನು ಅಂತ ಗೊತ್ತಿಲ್ಲ. ಯಾರು ವೋಟ್ ಹಾಕಿಲ್ಲ, ಏನು ಯಾಕೆ ಎನ್ಡಿಎ ಇಷ್ಟೊಂದು ದೊಡ್ಡ ಬಹುಮತದಲ್ಲಿ ಗೆದ್ದಿದೆ ಅನ್ನೋದು ಗೊತ್ತಿಲ್ಲ.
ಕೇಳ್ತಿ ತಿಳ್ಕೊಂಡು ಮಾಹಿತಿ ಎಕ್ಸ್ಪೆಕ್ಟ್ ಮಾಡಿದ್ರ ಸರ್ ಈ ಫಲಿತಾಂಶನ? ಸಾಕಷ್ಟು ನಿರೀಕ್ಷೆ ಇತ್ತಲ್ವಾ ಸರ್ ಬಿಹಾರ ಈ ಬಾರಿ ಚುನಾವಣೆ? ಸಾಕಷ್ಟು ನಿರೀಕ್ಷೆ ಇತ್ತು ಬಿಹಾರ ಚುನಾವಣೆ. ಯಾಕಂದ್ರೆ OBC ಮತಗಳ ನಿರ್ಣಾಯಕ ಸರ್, ಹಿಂದುಳಿದ ಮತಗಳ ನಿರ್ಣಾಯಕ ಅಲ್ಲಿ, ಆದ್ರೂ ಕಾಂಗ್ರೆಸ್ ಕೈ ಹಿಡಿದಿಲ್ಲ. ಗೊತ್ತಿಲ್ಲ. ಈಗ ನಿತೀಶ್ ಕುಮಾರ್ ಯಾರು? ಅವರು OBC ಇಲ್ವಾ? ಬಟ್ ಕಾಂಗ್ರೆಸ್ ಮೇನ್ ಅಜೆಂಡಾ OBC ಮುನ್ನಡೆ ಇರ್ತಾರಲ್ಲ. ಇವತ್ತು ಅದೇನೋ ಹೇಳ್ತಾರಲ್ಲ, ಹಾಲು ತುಪ್ಪ ಹಾಕ್ತಾರಲ್ಲ, ಗೊತ್ತಾ? 3 ದಿನಕ್ಕೋ 11 ದಿನಕ್ಕೆ ಆಗುತ್ತೆ. 3 ದಿನಕ್ಕೆ ಹಾಲು ತುಪ್ಪ. ಅದು ಬಿಹಾರದ ಡೆಲ್ಲಿವರೆಗೆ ಹಾಲು ತುಪ್ಪ. ಸಿದ್ದರಾಮಯ್ಯನಿಗೆ ಬಿರಿ ತುಪ್ಪ. ಇವತ್ತು ಯಾರಾದರೂ ಬಹಳ ಸಂತೋಷ ಪಡೋ ಅಂತ, ಆನಂದ ಮಾಡಿ, ಇವತ್ತು ಪಾರ್ಟಿ ಮಾಡಿ, ಸೆಲೆಬ್ರೇಟ್ ಮಾಡಿ, ಡ್ಯಾನ್ಸ್ ಮನೆ ಇದರಲ್ಲಿ ಆಡಿದ್ರೆ ರಾಘೋಪುರದಲ್ಲಿ ತೇಜಸ್ವಿ ಯಾದವ್ಗೆ ಅಲ್ಪ ಮುನ್ನಡೆ, ಕೇವಲ 3525 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ತೇಜಸ್ವಿ ಯಾದವ್. ಬಿಜೆಪಿಯ ಸತೀಶ್ ಕುಮಾರ್ ವಿರುದ್ಧ ಮುನ್ನಡೆ. ಮತ್ತೊಂದಷ್ಟು ಸುತ್ತುಗಳ ಮತ ಎಣಿಕೆ ಕಾರ್ಯ ಬಾಕಿ ಉಳಿದಿದೆ. ಆದ್ರೆ ಒಂದು ಟಫ್ ಕಾಂಪಿಟೇಷನ್ ಅಂತೂ ಕಂಡು ಬರ್ತಾ ಇದೆ ತೇಜಸ್ವಿ ಯಾದವ್ ಹಾಗೆ NDAನ ಸತೀಶ್ ಕುಮಾರ್ ಅವರ ನಡುವೆ. ರಾಘೋಪುರದಲ್ಲಿ ತೇಜಸ್ವಿ ಯಾದವ್ ಅವರಿಗೆ ಅಲ್ಪ ಮುನ್ನಡೆ. ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿದ್ರು ಮಹಾಗಠಬಂಧನ್ ಕಡೆಯಿಂದ. ಈ ಬಾರಿ ಸಂಪೂರ್ಣ ನೆಕ್ ಟು ನೆಕ್ ಫೈಟ್ ಆಗುತ್ತೆ NDA ಹಾಗೆ ಮಹಾಗಠಬಂಧನ್ ನಡುವೆ ಅನ್ನೋ ವಿಶ್ವಾಸದಲ್ಲಿದೆ. ಇನ್ಫ್ಯಾಕ್ಟ್ ಬದಲಾವಣೆಯ ಬಿರುಗಾಳಿ ಬೀಸ್ತಾ ಇದೆ. ನಿತೀಶ್ ಕುಮಾರ್ ಅವರ ಸುದೀರ್ಘ ಅವಧಿಯ ಆಡಳಿತಕ್ಕೆ ಕೊನೆ ಹಾಡೋ ಸಮಯ ಬಂದಿದೆ ಅನ್ನೋ ವಿಶ್ವಾಸದಲ್ಲಿದ್ದ ತೇಜಸ್ವಿ ಯಾದವ್ ಅವರಿಗೆ ಸದ್ಯಕ್ಕೆ ಅವರ ಕ್ಷೇತ್ರವನ್ನ ಉಳಿಸಿಕೊಳ್ಳೋದೇ ಪ್ರಯಾಸದಾಯಕ ಆದಂತೆ ಕಂಡು ಬರ್ತಾ ಇದೆ. 3000 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ತೇಜಸ್ವಿ ಯಾದವ್. ಇನ್ನು NDA ಪ್ರಚಂಡ ಗೆಲುವಿಗೆ ಕಾರಣವಾಗಿದ್ದು ಅತಿ ಹಿಂದುಳಿದ ವರ್ಗ EBC. ಬಿಹಾರದಲ್ಲಿ ಅತ್ಯುತ್ತಮ ಸಾಧನೆಯನ್ನ ಮಾಡಿದ್ದಾರೆ ಅವರು. ಮೋದಿಯ ಕಮಾಲ್ ಕೂಡ ಇಲ್ಲಿ ವರ್ಕ್ ಆಗಿದೆ. ಇನ್ನು ಬಿಹಾರದಲ್ಲಿ ಮಹಿಳಾ ಮತದಾರರು ಕೈ ಹಿಡಿದಿದ್ದಾರೆ ಅಂತ ಹೇಳಿ ಬಹುಶಃ ಇದು ನಿತೀಶ್ ಕುಮಾರ್ ಅವರ ಪ್ರತಿಕ್ರಿಯೆ ಭಾಗ. ಸಂಭ್ರಮಾಚರಣೆಯ ದೃಶ್ಯಗಳನ್ನ ಮತ್ತೊಮ್ಮೆ ಗಮನಿಸ್ತಾ ಇದ್ರಿ. ಹಾಗೆ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇರೋ ಹಾಗೆ ಕ್ವಿಕ್ ಆಗಿ ಮತ್ತೊಂದ್ಸತಿ 208 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ NDA. ಮಹಾಗಠಬಂಧನ್ 28 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಈವರೆಗೆ ಯಶಸ್ವಿಯಾಗಿದೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬಿಜೆಪಿ 96 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ JDU 84, RJD 24 ಹಾಗೆ ಕಾಂಗ್ರೆಸ್ ಒಂದೇ ಒಂದು ಕ್ಷೇತ್ರದಲ್ಲಿ ಇನ್ನು ಪ್ರಯಾಸದಾಯಕ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಎಲೆಕ್ಷನ್ ಅಲ್ಲಿ NDA 190ಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತಾ ಇರುವಂತಹದ್ದು. ನಿರೀಕ್ಷೆ ಮೀರಿ ಗೆಲುವನ್ನು ನಾವು ಸಾಧಿಸಿದ್ದೇವೆ. ಎಲ್ಲರೂ ನಿರೀಕ್ಷೆ ಮಾಡಿದ್ರು ದೊಡ್ಡ ಗೆಲುವು ಆಗುತ್ತೆ ಅಂತ, ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗೆಲುವಾಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಬಹುಶಃ ಪ್ರಧಾನಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರ ನೇತೃತ್ವ, ನಿತೀಶ್ ಕುಮಾರ್ ಅವರ ಒಂದು ಆಡಳಿತ, ಇವೆಲ್ಲಕ್ಕೂ ಸಹ ಜನ ಮೆಚ್ಚುಗೆ ವ್ಯಕ್ತಪಡಿಸಿ ಈ ದೊಡ್ಡ ಒಂದು ಗೆಲುವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಬಿಹಾರ್ ಜನತೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬಹುಶಃ ಕಾಂಗ್ರೆಸ್ ದಯನೀಯ ಸೋಲನ್ನು ಅನುಭವಿಸಿರುವಂಥದ್ದು ರಾಹುಲ್ ಗಾಂಧಿಯವರ ನೇತೃತ್ವವನ್ನು ಜನ ಒಪ್ಪಿಲ್ಲ ಅನ್ನುವಂಥದ್ದು ಇದರಿಂದ ಸಾಬೀತಾಗಿದೆ. ಇದೆಲ್ಲದರ ಪರಿಣಾಮ ಬರುವಂಥ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕ್ಷೇತ್ರಗಳಲ್ಲೂ ದೊಡ್ಡ ಸಾಧನೆಯನ್ನು ಮಾಡೋರಿದೆ. ಕರ್ನಾಟಕದಲ್ಲೂ ಸಹ ಇದೇ ರೀತಿಯ ಒಂದು ಗೆಲುವನ್ನು ಸಾಧಿಸಬೇಕು ಅಂತೇಳಿ ಈಗಲಿಂದಲೇ ಪ್ರಯತ್ನ ಮಾಡ್ತಾ ಇದ್ದೇವೆ. ನೋಡೋಣ ಏನಾಗುತ್ತೆ ಅಂತ. ನಮ್ಮ ಪ್ರಯತ್ನ ನಾವು ಮುಂದುವರಿಸ್ತಾ ಇದ್ದೇವೆ. ಬಿಹಾರ್ ಎಲೆಕ್ಷನ್ನಲ್ಲಿ NDA 190ಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತಾ ಇರುವಂತಹದ್ದು. ನಿರೀಕ್ಷೆ ಮೀರಿ
ಗೆಲುವನ್ನು ನಾವು ಸಾಧಿಸಿದ್ದೇವೆ. ಎಲ್ಲರೂ ನಿರೀಕ್ಷೆ ಮಾಡಿದ್ರು ದೊಡ್ಡ ಗೆಲುವಾಗುತ್ತೆ ಅಂತ, ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗೆಲುವಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಹುಶಃ ಪ್ರಧಾನಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರ ನೇತೃತ್ವ, ನಿತೀಶ್ ಕುಮಾರ್ ಅವರ ಒಂದು ಆಡಳಿತ, ಇವೆಲ್ಲಕ್ಕೂ ಸಹ ಜನ ಮೆಚ್ಚುಗೆ ವ್ಯಕ್ತಪಡಿಸಿ ಈ ದೊಡ್ಡ ಒಂದು ಗೆಲುವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಬಿಹಾರ್ ಜನತೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬಹುಶಃ ಕಾಂಗ್ರೆಸ್ ಜನ ಕೊಟ್ಟಂತ ತೀರ್ಪನ್ನು ಒಪ್ಕೋಬೇಕಲ್ಲ. ನೋಡೋಣ, ನನಗೆ ಗೊತ್ತಿಲ್ಲ, ಅಲ್ಲಿ ಹೋಗಿಲ್ಲ. ಯಾಕೆ ಹಿನ್ನಡೆಯಾಗಿದೆ ಏನು ಅಂತ ಗೊತ್ತಿಲ್ಲ. ಯಾರು ವೋಟ್ ಹಾಕಿಲ್ಲ, ಏನು ಯಾಕೆ NDA ಇಷ್ಟೊಂದು ದೊಡ್ಡ ಬಹುಮತದಲ್ಲಿ ಗೆದ್ದಿದೆ ಅನ್ನೋದು ಗೊತ್ತಿಲ್ಲ. ನಾನು ಬಂದು ಕೇಳ್ತಿ ತಿಳ್ಕೊಂಡು ಮಾಹಿತಿ. ಎಕ್ಸ್ಪೆಕ್ಟ್ ಮಾಡಿದ್ರ ಸರ್ ಈ ಫಲಿತಾಂಶನ? ಸಾಕಷ್ಟು ನಿರೀಕ್ಷೆ ಇತ್ತಲ್ವಾ ಸರ್ ಬಿಹಾರ ಈ ಬಾರಿ ಚುನಾವಣೆ? ಸಾಕಷ್ಟು ನಿರೀಕ್ಷೆ ಇತ್ತು ಬಿಹಾರ ಚುನಾವಣೆ. ಯಾಕಂದ್ರೆ OBC ಮತಗಳು ಅಲ್ಲಿ ನಿರ್ಣಾಯಕ ಸರ್, ಹಿಂದುಳಿದ ಮತಗಳು ನಿರ್ಣಾಯಕ ಅಲ್ಲಿ, ಆದ್ರೂ ಕಾಂಗ್ರೆಸ್ ಕೈ ಹಿಡಿದಿಲ್ಲ. ಗೊತ್ತಿಲ್ಲ. ಈಗ ನಿತೀಶ್ ಕುಮಾರ್ ಯಾರು? ಅವರು OBC ಇಲ್ವಾ? ಬಟ್ ಕಾಂಗ್ರೆಸ್ ಮೇನ್ ಅಜೆಂಡಾ OBC ಮುನ್ನಡೆ ಇರ್ತಾರಲ್ಲ. ಇವತ್ತು ಅದೇನು ಹೇಳ್ತಾರಲ್ಲ, ಹಾಲು ತುಪ್ಪ ಹಾಕ್ತಾರಲ್ಲ,